ಆ ನೆಲೆಯಲ್ಲಿ ನಮ್ಮ ಡಿ ಕೆ ಶಿ ಅವರು ಹೇಳಿದಂಥ ಮಾತನ್ನು ನಾವು ವಿಮರ್ಶೆ ಮಾಡಿದಾಗ ಅವ್ರ ಮಾತು ಪ್ರತಿಯೊಂದು ಶಬ್ದಗಳು ನೋಡಿದಾಗ ಅವರಲ್ಲಿ ಬದಲಾವಣೆ ಮಾಡಬೇಕು ಉದ್ದೇಶ ಏನಿಲ್ಲ. ಬದಲಾವಣೆ ಒಂದು ಸ್ವಲ್ಪ ತಿದ್ದುಪಡಿ ತರಬಹುದು, ತಿದ್ದುಪಡಿ ತರಕ್ಕೆ ಸಾಧ್ಯ ಇರ್ತದೆ, ಇಲ್ಲ ಅಂತಲ್ಲ. ಅದು ಮೆಜಾರಿಟಿ ಆದಾಗ ಮತ್ತು ಸ್ಟೇಟ್ ಗೌರ್ಮೆಂಟ್ದಾಗ ಅಷ್ಟೇ ನೀವು ತಿದ್ದುಪಡಿ ಮಾಡಿದ್ರಪ್ಪ ಅಂದ್ರೆ ತಿದ್ದುಪಡಿ ಮಾಡೋ ಹಕ್ಕು ಸೆಂಟ್ರಲ್ಗೆ ಅದ. ಎಂದು ಬರೋರು ಸೆಂಟ್ರಲ್ದಾಗ ಅದು ಏನು ತಿದ್ದುಪಡಿ ಇಷ್ಟ ಮಾತಾಡಿದ್ರೆ ಈ ರೀತಿ ಇಡೀ ದೇಶ ತುಂಬ ರಾಜ್ಯ ತುಂಬ ದೊಡ್ಡ ದುಂಬಡಿ ಡಿ ಕೆ ಶಿ ಅವ್ರ ವಿರುದ್ಧ ದೊಡ್ಡ ಚರ್ಚೆ ನಡೀತಾ ಇದೆ. ಹೀಗಾಗಿ ಇಂಥ ಮಾತುಗಳು ಡಿ ಕೆ ಶಿ ಅವ್ರ ವ್ಯಕ್ತಿತ್ವ ದೊಡ್ಡ ಆಗ್ಲಿಕ್ಕತ್ತದ, ಆ ಮಾತು ಬೇರೆ. ಆದರೆ ಇಂಥ ಮಾತುಗಳಿಂದ ಇವ ಡಿ ಕೆ ಶಿ ಅಂತ ನಾಯಕರಿಂದ, ನಮ್ಮ ಸತೀಶ್ ಅವರು ಆಗಿರ್ಬೋದು, ಮತ್ತವರು ಆಗಿರ್ಬೋದು ನಾಯಕರಿಂದ ಸಂವಿಧಾನವನ್ನು ಬದಲಾಯಿಸೋ ಶಕ್ತಿ ಸದ್ಯದಲ್ಲಿ ಇಲ್ಲ. ಮುಂದೆ ಯಾರಿಗೆ ಗೊತ್ತು? ಇವು ನಾಳೆ ಇಡೀ ದೇಶದ ನಾಯಕರು ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ಭವಿಷ್ಯ ಏನಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ಭಾಳಷ್ಟು ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಈಗಷ್ಟು ಸ್ವಲ್ಪ ಹೌದಪ್ಪ ಇವರು ಹೇಳಿದ್ರೆ ಇನ್ನೂ ಸತ್ಯ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವ್ರು ಏನಾದರೂ ಮಾತಾಡಿದ್ರೆ ಇದು ದೊಡ್ಡ ಇಶ್ಯೂ ಆಗಿ ಇನ್ನೂ ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಒಬ್ಬ ಡಿ ಕೆ ಶಿ ಮಾಡಿದ್ದಕ್ಕೆ ಈ ರೀತಿ ಮಾಡಿದಾಗ ಇನ್ನು ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ರೆ ಕೇಳ್ಯಾರ. ಅದಕ್ಕೆ ಬದಲಾವಣೆ ಮಾಡೋದು ಏನು ಮಾತಾಡಿದಾರೆ ಅದು ಸಾಬೀತು ಮಾಡಿ ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಲ್ಲ, ಡಿ ಕೆ ಶಿ ಅವ್ರಿಗೆ ಗೊತ್ತದ, ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗೂ ಗೊತ್ತದ. ಅಷ್ಟಿದ್ದು ಒಂದು ಸುದ್ದಿ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ಅವ್ರಿಗೆ ಹ್ಯಾಟ್ಸಪ್ ಇರಬೇಕಾಗಿದೆ. ಏನೋ ಆಗಲಿ ಡಿ ಕೆ ಶಿವಕುಮಾರ್ ಅವರಂತೂ ಮೋಸ್ಟ್ಲಿ ಇದರಿಂದ ರಾಜಕೀಯದಿಂದ ನಿವೃತ್ತಿ ಆಗೋದಿಲ್ಲ, ಏನು ಬರಲಿಕ್ಕಿಲ್ಲ. ಯಾಕಂದ್ರೆ ಪ್ರೂವ್ ಮಾಡೋದು ಅಷ್ಟು ಸುಲಭದ ಕೆಲಸಲ್ಲ. ಅವ್ರ ಮಾತುಗಳಲ್ಲೇ ಸ್ಪಷ್ಟೀಕರಣ ಅದ, ಅಲ್ಲೇ ಅದ, ಅವ್ರಿಗೂ ಗೊತ್ತದ. ಗೊತ್ತಿದ್ದು ನಮ್ಮಲ್ಲಿ ಕನ್ನಡ ಹೇಳ್ತಾರಲ್ಲ ನಾಟಕ ಮಾಡ್ತಾನಪ್ಪ ಅಂತೇಳಿ. ಹೆಂಗೆ ಮಲಗಿದವ್ರು ಎಬ್ಬಿಸ್ಬೋದು ರೀ, ನಿಜವಾಗಿಯೂ ಮಲಗಿದಾಗ ನಟನೆ ಮಾಡೋರು ಹೆಂಗೆ ಎಬ್ಸೋರು ನೀವು? ಹಂಗೆ ಬಿ ಜೆ ಪಿಗರು ಅಥವಾ ಆರ್ ಎಸ್ ಎಸ್ದವರು ನಮ್ಮ ಡಿ ಕೆ ಶಿ ಅವ್ರ ಸದಾ ಅಟ್ಯಾಕ್ ಮಾಡ್ತಾಯಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಡಿ ಕೆ ಶಿ ಅವ್ರಿಗೆ ಏನಾಗೋದಿಲ್ಲ. ಆದರೆ ಒಂದು ಜನ ಆಗ್ತಾಯಿದ್ರು, ಡಿ ಕೆ ಶಿ ಅವರು ಒಂದು ರಾಷ್ಟ್ರ ಮಟ್ಟದ ಒಬ್ಬ ನಾಯಕಪ್ಪ ಅನ್ನುವಂಗೆ ಒಂದಿಷ್ಟು ಬೆಂಬನೆ ಆಯಿತು. ಅದು ಒಂದಿಷ್ಟು ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿ ಅವರು, ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ಹೌದಪ್ಪ ಆವಾಜ್ ಆಯ್ತು ಅವ್ರದ್ದು. ಅವ್ರಿಗೇನು ಮೋಸ್ಟ್ಲಿ ಆಗಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ತಾ, ನಿಮಗೆ ಅನಿಸಿದ್ರೆ ಇದು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಲಿಸ್ಟಿಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.